ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವೀರಪ್ರಸಾದ್. ನಂದು ಒಂದು ಪೆಟ್ ಸ್ಲಾಟ್ ಅಂತ ಹೇಳಿ ಒಂದು ಪಕ್ಷಿಯನ್ನು ಸಾಕುವಂತ ಒಂದು ಜಾಗ ಇದೆ. ಅಲ್ಲಿ ನಾವು ಪಕ್ಷಿನ ಸಾಕ್ತಿವಿ, ಜೊತೆಯಲ್ಲಿ ಆ ಪಕ್ಷಿನ ಮಾರಾಟ ಕೂಡ ಮಾಡ್ತೀವಿ. ಎಲ್ಲನೂ ಕೂಡ ಸಾಕು ಪಕ್ಷಿಗಳು ಮಾತ್ರ. ಸೊ ಸಾಕು ಪಕ್ಷಿಗಳು ಅಂತ ಬಂದಾಗ ನಾವೇನ್ ಮಾಡ್ತೀವಿ, ಸಾಕು ಪಕ್ಷಿಗಳನ್ನ ಕಾಸು ಕೊಟ್ಟು ತಗೊಂತೀವಿ ಅಂಡ್ ತಗೊಂಬಂದು ನಾವು ಮನೇಲಿ ಇಟ್ಕೊಂತೀವಿ. ಮನೇಲಿ ಕೇಜಲ್ಲಿ ಇಟ್ಟು ಅದಕ್ಕೆ ಬೇಕಾದಂತ ಫುಡ್ನ ಕೊಟ್ಟು ನಾವು ಸಾಕ್ತೀವಿ, ಕರೆಕ್ಟ್ ಅಲ್ವಾ? ಸೊ ಹಾಗೇನೆ ಈಚೆಯಿಂದ ಬರುವಂತ ಪಕ್ಷಿಗಳಿಗೆ ಕಥೆ ಏನು ಅಂತ ಅನ್ನೋದಕ್ಕೆ ನಾನು ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಈ 4 ಪಾರಿವಾಳ ಬಂದು ತಿಂತಾ ಇದೆ ಇಲ್ಲಿ, ಓಕೆನಾ? ಈ ಥರ 4 ಬರುತ್ತೆ, 40 ಬರುತ್ತೆ, 50 ಬರುತ್ತೆ. ಅದು ಯಾವಾಗಲೇ ನಮ್ಮ ಮನೆಗೆ ಬಂದರೂ ಕೂಡ ಅದಕ್ಕೆ ಡಿಸಪಾಯಿಂಟ್ ಆಗಬಾರ್ದು ಅನ್ನೋ ರೀತಿಯಲ್ಲಿ ನಾನೇನು ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇವಾಗ ಒಂದು ಕಡೆ ಸೀಡ್ ಮಿಕ್ಸ್ ಇದೆ, ಇನ್ನೊಂದು ಕಡೆ ಕೂಡ ಸೀಡ್ ಮಿಕ್ಸ್ ಇದೆ. ಇದೆಲ್ಲನೂ ನಾನು ಪಕ್ಷಿಗಳಿಗೆ ಹಾಕಿರುವಂಥ ಒಂದು ಫುಡ್ ಇದು, ಓಕೆ? ಸೊ ಇದು ಪಕ್ಷಿಗಳು ತಿಂದು ಉಳಿಸಿರುವಂಥ ಫುಡ್ಡು. ನೋಡಿ, ಪಕ್ಷಿಗಳು ತಿಂದರೂ ಕೂಡ ಎಷ್ಟೊಂದು ಸೀಡ್ಸ್ನ ಅದು ತಿನ್ನೋದಿಲ್ಲ, ಓಕೆನಾ? ಆಮೇಲೆ ಇಲ್ಲೂ ಅಷ್ಟೇನೆ ಉಳಿದಿರುವಂಥ ಫುಡ್. ಅದ್ರ ಜೊತೆ ನಾನು ಕಾಂಪ್ಲಿಮೆಂಟ್ರಿ ಆಗಿ ಈ ಪಕ್ಷಿಗಳಿಗೆ ಇದನ್ನು ನನ್ನ ಕಡೆಯಿಂದ ನಾನು ಕೊಡ್ತಾ ಇದ್ದೀನಿ, ಓಕೆನಾ? ಸೊ ನಿಮ್ಮ ಕಡೆಯಿಂದ ನೀವು ಏನನ್ನು ಕೊಡ್ಬೋದು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಭೂಮಿ ಮೇಲೆ ನಾವೆಷ್ಟು ಬದುಕ್ತೀವೋ ಅದರಷ್ಟೇ ಒಂದು ಹಕ್ಕು ಪ್ರತಿಯೊಂದು ಪ್ರಾಣಿ ಮತ್ತು ಪಕ್ಷಿಗಳಿಗೂ ಇದೆ. ಪಕ್ಷಿಗಳ ರೂಪದಲ್ಲಿ, ಪ್ರಾಣಿಗಳ ರೂಪದಲ್ಲಿ ಬರುವಂಥ ಯಾವುದೇ ಒಂದು ಅತಿಥಿಗಳಾಗಿರ್ಬೋದು, ಅವರು ದೇವರ ಸಮಾನ. ಅವರು ಬಂದಾಗ ಅವ್ರಿಗೆ ಡಿಸಪಾಯಿಂಟ್ ಮಾಡ್ದೇನೆ ನೀವು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ನೀವು ಅದಕ್ಕೆ ಮಾಡಿದ್ರೆ ಸಾಕು. ಭಗವಂತ ಮೆಚ್ಚುವಂಥ ಕೆಲಸ ಇದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.